ಸ್ನೇಹಿತರೆ ನಮಸ್ತೆ, ನಾನು ಕಾರ್ತಿಕ್. ಕೆಲವು ಪ್ರಕರಣಗಳನ್ನು ನೋಡಿದ್ರೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಬದುಕಿದೆಯೋ ಅಥವಾ ಸತ್ತೇ ಹೋಗಿದೆಯೋ ಅಂತ ಅನ್ನಿಸ್ಬಿಡುತ್ತೆ. ಅಂತಹ ಒಂದು ಪ್ರಕರಣ ಸರಳಾ ಭಟ್ ಅತ್ಯಾಚಾರ ಮತ್ತು ಕೊಲೆ. ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ, ಅಂದರೆ 3 ತಿಂಗಳು. ಆದರೆ ಈ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು 36 ವರ್ಷಗಳ ನಂತರ. ಯಾಕಂದರೆ ಈ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಭಯೋತ್ಪಾದಕ ಯಾಸೀನ್ ಮಲಿಕ್ ಬಹಳ ಪ್ರಭಾವಶಾಲಿಯಾಗಿ ಬೆಳೆದು ಬಿಟ್ಟಿದ್ದ. ಈತನಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಕೂತ್ಕೊಂಡು ಟೀ ಕುಡಿಯುವಷ್ಟು ಅಷ್ಟೊಂದು ಇನ್ಫ್ಲುಯೆನ್ಸ್ ಇತ್ತು. ಜಮ್ಮು ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸೋಕೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಇವನ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಈ ರೀತಿ ನಾವು ಆರಿಸಿದ ಸರ್ಕಾರಗಳೇ ಯಾಸೀನ್ ಮಲಿಕ್ನನ್ನ ಹೀರೋ ಮಾಡಿ ತಲೆ ಮೇಲೆ ಇಟ್ಕೊಂಡು ಓಡಾಡುತ್ತೆ. ಅಂದಮೇಲೆ ಸರಳಾ ಭಟ್ ಕೇಸಲ್ಲಿ 36 ವರ್ಷಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದ್ರೆ ಅಚ್ಚರಿ ಪಡಬೇಕೋ ಬೇಡುವ ಅಂತ ಗೊಂದಲ ಆಗುತ್ತೆ. 1990 ಜನವರಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನ ಬೆದರಿಸುವ ಚಟುವಟಿಕೆ ಶುರುವಾಯಿತು. ಮಸೀದಿಗಳ ಮೈಕ್ಗಳಲ್ಲಿ ರಲಿಯು ಗಲಿಯು ಯಾ ಚಲಿಯು ಅನ್ನೋ ಘೋಷಣೆ ಮೊಳಗುತ್ತೆ. ಅಂದ್ರೆ ಇಸ್ಲಾಂಗೆ ಮತಾಂತರ ಆಗಿ ಅಥವಾ ಕಾಶ್ಮೀರ ಬಿಟ್ಟು ಹೋಗಿ ಅಥವಾ ಸತ್ತೇ ಹೋಗಿ ಅಂತ. ಮುಂದೆ ಪ್ರತಿ ಕಾಶ್ಮೀರ ಪಂಡಿತರ ಮನೆ ಬಾಗಿಲಿಗೆ ಬೆದರಿಕೆ ಪತ್ರಗಳನ್ನು ಅಂಟಿಸ್ತಾರೆ. ಕಾಶ್ಮೀರಿ ಪಂಡಿತರು ಮನೆಯಿಂದ ಹೊರಗಡೆ ಬಂದರೆ ಕಾಶ್ಮೀರ ಬಿಟ್ಟು ಹೋಗಿ ಅಂತ ಹೆದರಿಸ್ತಾರೆ. ಇದಕ್ಕೆ ಹೆದರ್ಕೊಂಡು ಅನೇಕರು ಕಾಶ್ಮೀರ ಬಿಟ್ಟು ಹೋದ್ರು, ಮತ್ತೆ ಹಲವರು ಧೈರ್ಯವಾಗಿ ಅಲ್ಲೇ ಇದ್ರು. ಕಾಶ್ಮೀರಿ ಪಂಡಿತರ ಮನೆ ಅಲ್ಲೇ ಇತ್ತು, ಆ್ಯಪಲ್ ತೋಟಗಳಿತ್ತು, ಕೃಷಿ ಭೂಮಿ ಇತ್ತು. ಇವೆಲ್ಲವನ್ನ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಹಲವರು ಕೂತರು. ಇಂಥವರನ್ನ ಪ್ರತ್ಯೇಕತಾವಾದಿ ಕಾಶ್ಮೀರಿ ಮುಸ್ಲಿಮರು ಕೊಲ್ಲೋದಿಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲೇ ಯಾಸೀನ್ ಮಲಿಕ್ ಪ್ರತ್ಯೇಕತಾವಾದಿಗಳ ದೊಡ್ಡ ನಾಯಕನಾಗಿ ಬೆಳಿತಾನೆ. ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂದರೆ JKLF ಅಂತ ಒಂದು ಹೆಸರಿನ ಪ್ರತ್ಯೇಕತಾವಾದಿ ಸಂಘಟನೆಯ ಮುಖ್ಯಸ್ಥನಾಗಿ ಇವನು ಕಾಶ್ಮೀರಿ ಪಂಡಿತರನ್ನ ಕೊಂದು ಹಾಕುವ ಆಪರೇಷನ್ಗಳನ್ನು ಮಾಡ್ತಾನೆ. ಇವನಿಗೆ ಪಾಕಿಸ್ತಾನದಿಂದ ಫಂಡಿಂಗ್ ಬರ್ತಾ ಇರುತ್ತೆ, ಆದೇಶಗಳು ಬರ್ತಾ ಇರುತ್ತೆ. ಗುಂಪು ಕಟ್ಟಿಕೊಂಡು ಕಾಶ್ಮೀರಿ ಪಂಡಿತರ ಮನೆಗಳಿಗೆ ನುಗ್ಗಿ ಗುಂಡು ಹೊಡೆದು ಕೊಲ್ಲೋ ಕಾರ್ಯಾಚರಣೆಯನ್ನು ಇವನು ಮಾಡ್ತಾನೆ. ಇವನು TV ಸಂದರ್ಶನಗಳಲ್ಲಿ ನೇರವಾಗಿ ಹೇಳ್ತಾ ಇದ್ದ, ನಂಗೆ ಆದೇಶ ಬರ್ತಾ ಇತ್ತು, ಅದರಂತೆ ನಾನು ಕೊಲೆಗಳನ್ನು ಮಾಡ್ತಾ ಇದ್ದೆ ಅಂತಾನೆ ಹೇಳ್ತಾ ಇದ್ದ. ಶ್ರೀನಗರದಲ್ಲಿ ಶೇರ್-ಇ-ಕಾಶ್ಮೀರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ SKIMS ಇದೆ. ಇಲ್ಲಿ ಪಂಡಿತರ ಕುಟುಂಬದವರು ಡಾಕ್ಟರ್ ನರ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಪಂಡಿತರನ್ನ ಹೊರಕ್ಕೆ ಕಳಿಸೋ ಅಭಿಯಾನ ಶುರು ಆದ್ಮೇಲೆ ಅನೇಕ ನರ್ಸ್ಗಳು ಕೆಲಸ ಬಿಟ್ಟು ಹೋಗ್ತಾರೆ. ಆದರೆ ಸರಳಾ ಭಟ್ ರಾಜೀನಾಮೆ ಕೊಡೋಕೆ ತಯಾರೇ ಇರಲಿಲ್ಲ. ಕಾಶ್ಮೀರನ ಬಿಟ್ಟು ಹೋಗೋ ಅಭಿಯಾನದ ವಿರುದ್ಧ ಇವರು ಮಾತಾಡ್ತಾ ಇದ್ರು. ಕಾಶ್ಮೀರದಲ್ಲಿ ಇರೋದು ನಮ್ಮ ಹಕ್ಕು ಅನ್ನೋದು ಅವರ ವಾದ. ಈಕೆಯ ಮೇಲೆ ಯಾಸೀನ್ ಮಲಿಕ್ನ ಕಣ್ಣು ಬೀಳುತ್ತೆ. ಈ ಆಸ್ಪತ್ರೆ ಇದ್ದಿದ್ದು ಶ್ರೀನಗರದ ಸೌರಾ ಅನ್ನೋ ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ವಾಸ ಇದ್ದ ಕಾಶ್ಮೀರಿ ಮುಸ್ಲಿಮರು ಯಾಸೀನ್ ಮಲಿಕ್ಗೆ ಬಹಳ ಬೆಂಬಲ ಕೊಡ್ತಾ ಇದ್ರು. ಇವರ ಆಲೋಚನೆಗಳು ಹೇಗೆ ಅಂದ್ರೆ, ಇವರು ವಾಸ ಮಾಡೋ ಪ್ರದೇಶದಲ್ಲಿ ಹಿಂದೂಗಳು ಅಥವಾ ಬೇರೆ ಯಾವುದೇ ಧರ್ಮದ ಜನರು ವಾಸ ಇರೋ ಹಾಗಿಲ್ಲ, ದೇವಸ್ಥಾನಗಳು ಇರೋ ಹಾಗಿಲ್ಲ, ಅಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇರಬೇಕು ಅನ್ನೋದು ಇಂತಹವರ ಥಿಂಕಿಂಗ್. ಈ ಪ್ರದೇಶದ ಜನರ ಮೂಲಕ ಸರಳಾ ಭಟ್ ಬಗ್ಗೆ ಯಾಸೀನ್ ಮಲಿಕ್ಗೆ ಗೊತ್ತಾಗುತ್ತೆ. ಆದ್ರಿಂದ ಆತ 1990 ಏಪ್ರಿಲ್ 18ರಂದು ತನ್ನ ಗ್ಯಾಂಗ್ನ ಕರ್ಕೊಂಡು ಬಂದು ಆಕೆನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸ್ತಾನೆ. ಏಪ್ರಿಲ್ 19ರಂದು ಆಕೆಯ ಮೃತದೇಹವನ್ನ ಮಲಬಾಗ್ ಅನ್ನೋ ಸ್ಥಳದಲ್ಲಿ ಬಿಸಾಡಿ ಹೋಗ್ತಾರೆ. ಇದಾದ ನಂತರ ಕೂಡ ಅನೇಕ ಪಂಡಿತರನ್ನ ಇದೇ ರೀತಿ ಹಿಂಸೆ ಮಾಡಿ ಸಾಯಿಸ್ತಾರೆ. ಕೊಲೆಗಳಾಯ್ತು, ಅತ್ಯಾಚಾರಗಳಾಯ್ತು, ಅನೇಕರು ಊರು ಬಿಟ್ಟು ಹೊರಗೆ ಬಂದರು. ಈ ಸಮಯದಲ್ಲಿ ಯಾಕೆ ಆಕೆಯನ್ನ ಕೊಂದಿದ್ದು ಅನ್ನೋದಕ್ಕೆ ಒಂದು ಕಥೆಯನ್ನ ಕಟ್ಟಿ ಹರಡಿದ್ರು. JKLFನ ಭಯೋತ್ಪಾದಕರು ಭಾರತೀಯ ಯೋಧರ ಜೊತೆಗೆ ಕಾದಾಡಿ ಗಾಯ ಆದಾಗ ಇದೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡಿತಾ ಇದ್ರು. ಹಾಗೆ ಚಿಕಿತ್ಸೆ ಪಡೆದ ನಂತರ ಆ ಭಯೋತ್ಪಾದಕರು ಸುಲಭವಾಗಿ ಆರ್ಮಿ ಮತ್ತು ಪೊಲೀಸರಿಗೆ ಸಿಕ್ಕಾಕೊಳ್ತಾ ಇದ್ರು. ಹೀಗೆ ಪೊಲೀಸರಿಗೆ ಮಾಹಿತಿ ನೀಡ್ತಾ ಇದ್ದಿದ್ದು ಇದೇ ನರ್ಸ್ ಸರಳಾ ಭಟ್ ಅನ್ನೋ ಅನುಮಾನ JKLFನ ಸಂಘಟನೆಗೆ ಇತ್ತಂತೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಅವರೆಲ್ಲ ನರ್ಸ್ಗಳಿಗೆ ಬೆದರಿಕೆನೂ ಹಾಕಿದ್ರು. ಕೆಲವರು ಹೆದರ್ಕೊಂಡು ಆ ಊರು ಬಿಟ್ಟು ಹೋದ್ರು. ಆದರೆ ಸರಳಾ ಭಟ್ ಮಾತ್ರ ಅಲ್ಲೇ ಇದ್ರು. ಅದಕ್ಕೆ ಯಾಸೀನ್ ಮಲಿಕ್ ಅವಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾನೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಇದ್ಯಾವುದು ಕೂಡ ಸಾಬೀತು ಆಗೋದಿಲ್ಲ. ಕೇವಲ ಪಂಡಿತರನ್ನ ಹೆದರಿಸಬೇಕು, ಅವರನ್ನ ಅಲ್ಲಿಂದ ಓಡಿಸ್ಬೇಕು ಅನ್ನೋ ಉದ್ದೇಶನೇ ಇಂತಹ ಕೃತ್ಯಗಳಿಗೆ ಇತ್ತು. ಸರಳಾ ಭಟ್ ಅವರ ದೇಹ ಅವರ ಕುಟುಂಬಕ್ಕೆ ಸಿಕ್ಕದಾಗ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆಗ ಕೂಡ ಸುಮಾರು 200 ಭಯೋತ್ಪಾದಕರು ಆ ಸ್ಥಳಕ್ಕೆ ಬಂದು ಚಿತಾಭಸ್ಮನ ಕಾಲಲ್ಲಿ ತುಳಿದ್ರು. ಅದೇ ದಿನ ಅವರ ಮನೆಯ ಮೇಲೆ ಗ್ರೆನೇಡ್ ದಾಳಿ ಕೂಡ ನಡೀತು. दाह संस्कार हुआ। दाह संस्कार करने के बाद जब हम अस्थियां उठाने गए, अस्थियां उठाते वक्त वहाँ पर भी उस टाइम उन्होंने कम से कम 200 बंदे थे शमशान घाट पे, जिन्होंने वो अस्थियां अपने पैरों से रौंद दी।
ಇದಕ್ಕೆ ಇನ್ನೊಂದು ಆಯಾಮ ಕೂಡ ಇದೆ. ಆಕೆಯನ್ನ ಭಯೋತ್ಪಾದಕರು ಏಪ್ರಿಲ್ 15ಕ್ಕೆ ಹಾಸ್ಟೆಲ್ನಿಂದ ಅಪಹರಣ ಮಾಡಿ ನಿರಂತರವಾಗಿ 4 ದಿನ ಹಿಂಸೆ ಮಾಡಿ ಕೊಂದು ಏಪ್ರಿಲ್ 19ಕ್ಕೆ ಮಲಬಾಗ್ನಲ್ಲಿ ಬಿಸಾಡಿ ಹೋಗುತ್ತಾರೆ. ಇಷ್ಟೊಂದು ಹಿಂಸೆ ಮಾಡಿದ್ರು ಕೂಡ ಇವರಿಗೆ ಶಿಕ್ಷೆ ಆಗೋದಿಲ್ಲ. ಆದರೆ ಪೊಲೀಸ್ ತನಿಖೆಯಲ್ಲಿ ಕೇವಲ 1 ದಿನ ಮಾತ್ರ ಆಕೆಯನ್ನ ಕಿಡ್ನಾಪ್ ಮಾಡಿ ನಂತರದ ದಿನ ಕೊಂದು ಹಾಕಿದ್ರು ಅನ್ನೋ ತರ ಇದೆ. ಈ ಪ್ರಕರಣದಲ್ಲಿ ಕುಟುಂಬದವರು ಪೊಲೀಸ್ ದೂರು ಕೊಡ್ತಾರೆ, ಆದರೆ ತನಿಖೆ ನಡೆಯೋದೇ ಇಲ್ಲ. ಯಾಕಂದ್ರೆ ಯಾಸಿನ್ ಮಲಿಕ್ ಹಾಗೂ ಕಾಶ್ಮೀರಿ ಪಂಡಿತರನ್ನ ಹೊರಕ್ಕೆ ಕಳಿಸುವ ಪಾಕಿಸ್ತಾನದ ಈ ಧರ್ಮ ಆಂದೋಲನಕ್ಕೆ ಬಹಳಷ್ಟು ರಾಜಕಾರಣಿಗಳ ಬೆಂಬಲ ಇತ್ತು. ಆ ಘಟನೆ ನಂತರ ಕೂಡ ಯಾಸಿನ್ ಮಲಿಕ್ ಕಾಶ್ಮೀರದ ಮುಖಂಡನಾಗಿ ಬೆಳಿತಾನೆ. ಒಂದು ಉದಾಹರಣೆ ನೋಡಿ, 2006ರ ಫೆಬ್ರವರಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕಾಶ್ಮೀರದ ಕುರಿತು ಶಾಂತಿ ಮಾತುಕತೆ ನಡೆಸ್ತಾ ಇತ್ತು. ಇದಕ್ಕೆ ಅತಿಥಿಯಾಗಿ ಬಂದವನು ಇದೇ ಯಾಸಿನ್ ಮಲಿಕ್. ಇವನ ಹಿನ್ನೆಲೆ ಏನು, ಇವನು ಏನು ಮಾಡಿದ್ದ, ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ತಿಳ್ಕೊಳ್ಳದೇನೆ ಅವನ ಜೊತೆಗೆ ಪ್ರಧಾನಿ ಕಚೇರಿಯಿಂದ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಏನಾಯ್ತು, ಏನು ಮಾತಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಮುಂದೆ 2019ರಲ್ಲಿ ಭಯೋತ್ಪಾದಕರಿಗೆ ಫಂಡ್ ಮಾಡ್ತಾ ಇದ್ದಾನೆ ಅನ್ನೋ ಪ್ರಕರಣದಲ್ಲಿ ಯಾಸಿನ್ ಮಲಿಕ್ನನ್ನ NIA ಬಂಧನ ಮಾಡುತ್ತೆ. ಈ ಕೇಸ್ನಲ್ಲಿ ಆತ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ಶಾಕಿಂಗ್ ಆದಂತಹ ವಿಚಾರ ಹೊರಗೆ ಬರುತ್ತೆ. ಅದೇನಂದ್ರೆ, ಆ ದಿನ ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡಿದ ಅವರು ನನಗೆ ಧನ್ಯವಾದ ತಿಳಿಸಿದ್ರು ಅಂತ ಇವನು ಆ ಅಫಿಡವಿಟ್ ನಲ್ಲಿ ಬರ್ಕೊಂಡಿದ್ದಾನೆ. ಮನಮೋಹನ್ ಸಿಂಗ್ ಅವರನ್ನ ಭೇಟಿಯಾಗೋಕೆ ಮೊದಲು ಪಾಕಿಸ್ತಾನದಲ್ಲಿ ನಡೆದ ಒಂದು ಸಭೆಯಲ್ಲಿ ಯಾಸಿನ್ ಮಲಿಕ್ ಭಾಗವಹಿಸಿದ್ದ. ಲಷ್ಕರ್ ಎ ತಯ್ಯಬಾದ ಲೀಡರ್ ಮತ್ತು ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ ಇವನ ಜೊತೆಗೆ ಈ ಸಭೆ ನಡೆದಿತ್ತು. ಈ ಭೇಟಿ ಭಾರತದ ಗುಪ್ತಚರ ಅಧಿಕಾರಿಗಳ ಸೂಚನೆ ಮೇರೆಗೆ ನಡೆದಿತ್ತು. ಅಂದ್ರೆ ಕೇಂದ್ರ ಸರ್ಕಾರನೇ ಈ ಮೀಟಿಂಗ್ ಅನ್ನ ಆಯೋಜಿಸಿದ್ದು. ಪಾಕಿಸ್ತಾನದ ಜೊತೆಗೆ ಶಾಂತಿ ಮಾತುಕತೆ ನಡೆಸೋದು ಇದರ ಉದ್ದೇಶ. ನಾನು ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಧನ್ಯವಾದ ಹೇಳಿದ್ರು ಅಂತ ಯಾಸಿನ್ ಮಲಿಕ್ ಆ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡ್ತಾನೆ. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅಂತೂ ಯಾಸಿನ್ ಮಲಿಕ್ ಒಬ್ಬ ಭಯೋತ್ಪಾದಕ, ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡಿದ ರಾಕ್ಷಸ ಮತ್ತು ರಾಜಕಾರಣಿಗಳ ಜೊತೆಗೆ ನಿಕಟ ಸಂಪರ್ಕ ಇದ್ದಂತಹ ಪ್ರಭಾವಿ ವ್ಯಕ್ತಿ ಅನ್ನೋದಂತೂ ನಿಜ. 2019ರಲ್ಲಿ ಇವನ ಬಂಧನ ಆಗಿ ತಿಹಾರ್ ಜೈಲಿಗೆ ಹೋದ. ಭಯೋತ್ಪಾದನೆಗೆ ಸಂಬಂಧಿಸಿದಂತಹ ಕೇಸ್ಗಳು ಇನ್ನೂ ವಿಚಾರಣೆ ಆಗ್ತಾ ಇದೆ, ತನಿಖೆ ನಡೀತಾನೆ ಇದೆ. ಈ ನಡುವೆ 36 ವರ್ಷದ ಹಿಂದಿನ ಪ್ರಕರಣದಲ್ಲಿ ಜಮ್ಮು ಕಾಶ್ಮೀರದ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ 737 ಪುಟಗಳ ಚಾರ್ಜ್ ಶೀಟ್ ಅನ್ನ ಶ್ರೀನಗರ ಕೋರ್ಟ್ಗೆ ಸಲ್ಲಿಸಿದೆ. ಈ ಸರಳ ಭಟ್ ಕೇಸಲ್ಲಿ 4 ಆರೋಪಿಗಳಲ್ಲಿ 2 ಸತ್ತು ಹೋಗಿದ್ದಾರೆ, ಒಬ್ಬ ಸಿಕ್ಕಿಲ್ಲ, ಅವನು ಎಲ್ಲೋ ಪಾಕಿಸ್ತಾನಕ್ಕೆ ಓಡ್ ಹೋಗಿದ್ದಾನಂತೆ. ಈಗ ಇರೋದೇ ತಿಹಾರ್ ಜೈಲಿನಲ್ಲಿರೋ ಯಾಸಿನ್ ಮಲಿಕ್ ಮಾತ್ರ. ಕಾಶ್ಮೀರ್ ಫೈಲ್ಸ್ ಅನ್ನೋ ಮೂವಿ ಬಂದಾಗ ಅದರಲ್ಲಿರೋದೆಲ್ಲ ಪ್ರಪಗಾಂಡ, ಅದರಲ್ಲಿರೋದೆಲ್ಲ ಸುಳ್ಳು ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ಅಂಥವರು ಈ ಕೇಸನ್ನು ನೋಡಬೇಕು. ಹಾಗೆಯೇ ಈ ಬೂಕರ್ ಪ್ರೈಸ್ ಅನ್ನು ಗೆದ್ದಂತಹ ಅರುಂಧತಿ ರಾಯ್ನಂತಹ ಅನೇಕ ಸಾಹಿತಿಗಳು, ಲೇಖಕರು, ಸಾಮಾಜಿಕ ಕಾರ್ಯಕರ್ತರು ಯಾಸಿನ್ ಮಲಿಕ್ನ ಪರವಾಗಿ ಇದ್ರು. ಆತನ ಜೊತೆ ವೇದಿಕೆಗಳನ್ನು ಹಂಚಿಕೊಳ್ತಾ ಇದ್ರು. ಅವನನ್ನ ಸಪೋರ್ಟ್ ಮಾಡಿದವರು ಈಗ ಸರಳ ಭಟ್ ಕೇಸ್ ಮೂಲಕ ಕಾಶ್ಮೀರಿ ಪಂಡಿತರಿಗೆ ಆಗಿರೋ ಅನ್ಯಾಯ ಕೂಡ ನೋಡಬೇಕು. ಭಾರತ ಎಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತಂದ್ರೆ ಇಲ್ಲಿ ಭಯೋತ್ಪಾದಕರು, ಅತ್ಯಾಚಾರಿಗಳು, ಕೊಲೆಗಾರರಿಗೂ ಕೂಡ ಸನ್ಮಾನ, ಗೌರವ ಎಲ್ಲ ಸಿಗುತ್ತೆ. ಅದೇ ನಮ್ಮ ವ್ಯವಸ್ಥೆಯ ದುರಂತ. ನಮಸ್ತೆ.